ಸರ್ ಹೇಗಿತ್ತು ಮೂವಿ? ಸೂಪರ್. ಏನು ಇಷ್ಟ ಆಯ್ತು ಮೂವಿಲಿ? ಎಲ್ಲ ಇಷ್ಟ ಆಯಿತು. ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಸೂರ್ಯಣ್ಣ ಇಷ್ಟ ಆಯಿತು. ಮೂವಿ ಚೆನ್ನಾಗಿದೆ. ಸೂಪರ್ ಇದೆ ಮೂವಿ. ಎಲ್ಲ ಸಪೋರ್ಟ್ ಮಾಡಿ. ಸೂಪರ್ ಆಗಿದೆ. ಆರಾಮಾಗಿ ನೋಡ್ಬೋದು, ಫ್ಯಾಮಿಲಿ ಎಲ್ಲ ಆರಾಮಾಗಿ ನೋಡ್ಬೋದು. ಸೂಪರ್ ಆಗಿದೆ. ಸೂರ್ಯಣ್ಣ ಅವ್ರಿಗೆ ಸಲ್ಯೂಟ್ ಹೊಡೆವೆ. ಏನು ಸೀನ್ ಇಷ್ಟ ಆಯ್ತು ನಿಮಗೆ? ಅದು ಸ್ಟೋರಿ ಭಾರಿ ಇಷ್ಟ ಆಯಿತು. ಅದು ಕ್ಯಾರೆಕ್ಟ್ರು ಚೆನ್ನಾಗಿ ಇಷ್ಟ ಆಯಿತು. ಸ್ಟೋರಿ ಏನಿದೆ ಈಗ ದುನಿಯಾ ವಿಜಯ್ ಸರ್ ಹೆಂಗೆ ಹೊಸೊಬ್ರಿಗೆ ಚಾನ್ಸ್ ಕೊಟ್ಟು ಯಾವ ಥರ ಬೆಳೆಸ್ತಾರೆ, ಅದೇ ಥರ ಹೊಸೊಬ್ರಿಗೆ ಚಾನ್ಸ್ ಕೊಟ್ಟು 70% ಹೊಸೊಬ್ರಿಗೆ ಚಾನ್ಸ್ ಕೊಟ್ಟು ಫಿಲಮ್ ಅಲ್ಟಿಮೇಟ್ ಆಗಿದೆ. ಒಳ್ಳೆ ಡಿಫ್ರೆಂಟ್ ಆಗಿದೆ. ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಫಿಲಮ್. ಒಂದು ಫ್ಯಾಮಿಲಿಗೋಸ್ಕರ ಒಬ್ಬ ಜವಾಬ್ದಾರಿ ತಗೊಂಡು ಯಾವ ಥರ ಇದಾಗ್ತಾನೆ ಅನ್ನೋ ಬಗ್ಗೆ ಸ್ಟೋರಿ ಮೂವಿ ಚೆನ್ನಾಗಿದೆ. ಯಾವುದೇ ಅಭಿಮಾನಿಗಳು ಪ್ರೀತಿಯಿಂದ ಬಂದು ನೋಡ್ಬೇಕಂತ ಹೇಳ್ತೀವಿ. ಅಣ್ಣ ಯಾವ ಥರ ನಾರ್ಮಲ್ ಮನುಷ್ಯ ಬಂದು ದುಡಿಬೇಕು, ಯಾವ ಥರ ಇರ್ತಾನೆ. ಅದನ್ನೆಲ್ಲ ಮೀರಿ ಏನು ಮಾಡಿದ್ರೆ ಏನಾಗುತ್ತೆ ಅಂದರೆ ಅಣ್ಣ ತೋರಿಸೋಣ, ಸೂಪರಾಗಿ ತೋರಿಸೋರೆ. ನಾವು ಅಷ್ಟೇ ಮಿಡಲ್ ಕ್ಲಾಸಿಂದ ಬಂದಿರೋದು. ನಾನು ನಮ್ಮ ಅಪ್ಪನ ಅಮ್ಮನ ತಂಗಿ ಫ್ಯಾಮಿಲಿ ಬಂದಿರೋದು. ಯಾರೋ ಒಬ್ಬ ರೌಡಿ ಬಂದು ನಮಗೆ ಗಂಟೆ ಏನಾಗುತ್ತೆ ಫುಲ್ ಟರರ್ ಆಗಿ. ಸೂಪರ್ ಆಗಿದೆ. ಸೂರ್ಯನವರ ಆ್ಯಕ್ಟಿಂಗ್ ಅಂತೂ ಮಸ್ತಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು ತಂದೆ ಮಗಳು ಸೆಂಟಿಮೆಂಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಬ್ಬ ಅಮಾಯಕರ ಕುಟುಂಬದ ವಿಷಯಕ್ಕೆ ಬಂದರೆ ಅಮಾಯಕನು ರುದ್ರಾವತಾರ ತಾಳಿ ಬಂದು ಕಲಿಸ್ತಾರೆ ಅನ್ನೋದಕ್ಕೆ ಮೂವಿನಲ್ಲಿ ಒಳ್ಳೆ ಮೆಸೇಜ್ ಇದೆ. ಸೊ ಚೆನ್ನಾಗಿರಲಿ, ಸಕ್ಸಸ್ಫುಲ್ ಮಾಡಿದ್ವಿ. ಎಲ್ಲರೂ ಮೂವಿನ ನೋಡಿ ಬೆಳೆಸಿದ್ವಿ. ಥ್ಯಾಂಕ್ ಯು. ನಿಮ್ಗೆ ಯಾರಂತ ಗೊತ್ತಿಲ್ಲ. ನಾನು ನಮ್ಮ ತಾಯಿ ಇದೆ ಬರ್ತಾನೆ ನಿಮ್ಗೆ ನೋಡಿರೋದು. ಆ ಫಿಲಮ್ ಮಾತ್ರ ಬೆಂಕಿ ಯಾವ ಚೆನ್ನಾಗಿಲ್ಲ ಅಂತ ನಮ್ಮ ತಾಯಿ ಆರ್ಟಿ ನಿಜ ಬಿಡ್ತಾರೆ ಫಿಲಮ್. ಮತ್ತೆ ಈ ಕಾಸು ನಾನೇ ಕೊಡ್ತೀನಿ ಹೇಳೋ, ದುಡ್ಡು ನಾನೇ ಕೊಡ್ತೀನಿ ಹೇಳೋ. ಸೂಪರ್ ಆಗಿ ಅಂತ ಗೊತ್ತಿಲ್ಲ. ನಮ್ಮ ತಾಯಿನ ನಂಗೆ ಇವ್ರು ಯಾರಂತ ಗೊತ್ತಿಲ್ಲ. ನಾನೊಬ್ಬ ಕೆಲ್ಸಕ್ಕೆ ಹೋಗೋ ಹುಡುಗ, ಕಂಪ್ನಿ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಿ ಬಂದಿರೋ ಫಿಲಮ್ ನೋಡಿರೋಣ. ಅವತ್ತಿನ ಆಸೆ ಇತ್ತು ಅಣ್ಣ ದುಡ್ಡು ಇರಲಿಲ್ಲ ಅಣ್ಣ, ದುಡ್ಡು ಇರಲಿಲ್ಲ. ಇವರೇ ಅದೇ ಅವ್ರು ಟಾಟಾ ಹೋಸ್ಟರ್ ಮಾಡಿದ್ದು ಒಂದು ವಿಡಿಯೋ ನೋಡ್ಕೊಂಡು ಫಿಲಮ್ ನೋಡ್ಬೇಕಂತ ಅಣ್ಣಗೋಸ್ಕರ ಬಂದಿದ್ದು. ಅಣ್ಣ ಇವ್ರು ಏನು ಮಾಡೋರು ಫಿಲಮ್ ನನ್ನ ಜೀವನದ ಅದೇ ಅಣ್ಣ. ನಮ್ಮ ತಾಯಣ್ಣ ನಾನು ಎಲ್ಲ ಮಾಡಬೇಕು ಅಂತ ಆಸೆ ಇದ್ದಿದ್ದು ಇವ್ರದ್ದು. ಅದೇ ಈ ಫಿಲಮಲ್ಲಿ ಹೆಂಗೆ ಬಂತ ಆ ಥರ. ಬಟ್ ಏನಂದರೆ ಅಪ್ಪ ಅಮ್ಮ ಮಕ್ಕ ನೋಡ್ಕೊಂಡು ತಂಗಿ ಅವರೇ, ಅಮ್ಮ ಅವರೇ, ಅಪ್ಪ ಅವರೇ ಮನೇಲೆಲ್ಲ ಕಾಯ್ತಿರ್ತಾರಣ್ಣ. ನಾವು ಒಂದು ಚೂರು ಏನೋ ಮಿಸ್ ಆಗಿ ಮಾಡಿಬಿಟ್ರೆ ಅದು ತಪ್ಪಾಗ್ಬಿಡ್ತಾಣ. ಅವ್ರಿಗೋಸ್ಕರ ನಮಗೋಸ್ಕರ ಒಂದು ಜೀವ ಕಾಯ್ತಿರುತ್ತೆ. ಅವರೆಲ್ಲ ಹೋಗ್ಬಿಟ್ರಣ. ಅದಕ್ಕೋಸ್ಕರ ಏನಂದರೆ ಅಣ್ಣ ತೋರ್ಸಿ. ಹ್ಞೂ ಅಣ್ಣ, ಅದೇ ಅಣ್ಣ ರೌಡಿದಾಗ ಮಾಡಬಾರ್ದಣ್ಣ. ಮಾಡಿದ್ರೆ ಯಾರೂ ಇರೋಲ್ಲ, ಹೋಗ್ಬಿಡ್ತಾರಣ್ಣ. ಅವನಿಗೆ ಸೈಡು, ಇವನಿಗೆ ಸೈಡು, ಹಂಗೆ ಹೋಗ್ಬಿಡ್ತಾನೆ. ಅದಕ್ಕೆ ಫ್ಯಾಮಿಲಿ ನೋಡ್ಕೊಂಡು ಚೆನ್ನಾಗಿದೆ ಅಂತ ಅಣ್ಣ ತೋರಿಸೋಣ. ಹ್ಞೂ ಅಣ್ಣ, ಫ್ಯಾಮಿಲಿ ನೋಡ್ಬೋದಣ್ಣ. ಫ್ಯಾಮಿಲಿ ಅಪ್ಪ ಅಮ್ಮ ಎಲ್ಲ ನೋಡ್ಬೋದಣ್ಣ. ಅಣ್ಣ ಫಿಲಮ್ ಮಾಡೋದು ಸಾಕತ್ತ ಮಾಡೋಣ ಸೂರ್ಯಣ್ಣ. ನನಗಂತೂ ತುಂಬ ಇಷ್ಟ. ಹಾಂ ಅಣ್ಣ, ಅದೇ ಅಣ್ಣ ನನ್ನ ಜೀವನದಲ್ಲಿ ಅದೇ ಆ ಥರ ಆಗ್ಬೇಕಂತ ಇದ್ದು ನನ್ನ ಮನಸ್ಸಲ್ಲಣ್ಣ. ಇವ್ರೇನು ಫಿಲಮ್ ಮಾಡೋರು ಆ ಥರ ನನ್ನ ಮೈಂಡಲ್ಲಿ ಓಡ್ತಾ ಇತ್ತಾನೆ ಅವಾಗ. ಹಿಂಗೆ ಆಗ್ಬೇಕು ನಾನು ರೌಡಿ ಆ ಥರ ಇರುತ್ತೆ ನಮ್ಮ ಮನಸ್ಸಲ್ಲಿ. ಆದರೆ ಫಿಲಮ್ ಕ್ಲೈಮ್ಯಾಕ್ಸಲ್ಲಿ ಏನು ಹೇಳ್ರಿ ಅಣ್ಣ, ಆ ಥರ ಎಲ್ಲ ಮಾಡಬಾರ್ದು. ಅದು ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬೀದಿಗೆ ಬಂದ್ಬಿಡ್ತಾರೆ. ಎಲ್ಲ ಅವಾಗ ನಾವು ಅಣ್ಣ ಅಪ್ಪ ಅಮ್ಮ ನಮ್ಗೆ ಅವ್ರು ಹಣ ತಂದಾಕ್ತಾರೆ. ಅದು ಅಣ್ಣ ತುಂಬ ತನ ತೋರಿಸೋಣ. ಥ್ಯಾಂಕ್ಸ್ ಅಣ್ಣ. ನಿಮ್ಗೇನೋ ಗೊತ್ತಿಲ್ಲ ಅಣ್ಣ ನಾವು ಯಾರು ಅಂತ. ನಮ್ಮ ತಾಯಿ ನನ್ನ ಮನಸ್ಸಿಗೆ ಬಂದು ಹೇಳಿದಣ್ಣ. ಅಣ್ಣ ತುಂಬ ಆಮೇಲೆ ದಯವಿಟ್ಟು ಇದನ್ನು ಫೇಕ್ ಅನ್ಬೇಡಿ. ನಮ್ಮ ಸತ್ಯಗಳು ಇವ್ರು ಯಾರು ಅಂತ ಗೊತ್ತಿಲ್ಲ. ಆಡಿಯನ್ಸ್ ಹತ್ಬಿಟ್ಟು ಕಾಲಿಗೆ ಬೀಳ್ತಾ ಇದ್ದಾರೆ. ದಯವಿಟ್ಟು ಫಾಲೋ ಮಾಡಿಲ್ಲ ಅಣ್ಣ. ನೀವು ಫಾಲೋ ಮಾಡಿಲ್ಲ ಯಾರು ಅಂತ ಗೊತ್ತಿಲ್ಲ. ಫೇಕ್ ಅನ್ಕೋಬೇಡಿ. ಆಮೇಲೆ ಬಿಡ್ತೀನಿ ಸೂರ್ಯ ನಾನು ಫಾಲೋ ಮಾಡ್ತಾ ಇಲ್ಲ. ಥ್ಯಾಂಕ್ಸ್ ನಿಮ್ಗೆ ಇಷ್ಟ ಆಯ್ತಾ? ನಿಮ್ಗೆ ಇಷ್ಟ ಆದರೆ ಸಾಗೋಣ ಅಷ್ಟೇ. 4 ಜನ ಕೇಳಿ ಸೂಪರ್ ಮಾಡೋಣ. ದಯವಿಟ್ಟು ಹೇಳ್ತಾ ಇದ್ದೀನಿ. ಅಂದರೆ ನಿಜವಾಗ್ಲೂ ತುಂಬ ಸಪೋರ್ಟಿಂಗ್ ಆಗೇ ಮಾಡ್ತಾ ಇದ್ದಾರೆ. ಡಿ ಬಾಸ್ ಫ್ಯಾನ್ಸ್ಗಳಾಗಿರ್ಬೋದು, ಎಲ್ಲ ಅಭಿಮಾನಿದವರು ತುಂಬಾ ನನಗೆ ಅವರೇ ನನಗೆ ದೊಡ್ಡ ಶಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೂ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯೂಶ್ವಲಾಗೆ ಡಿ ಬಾಸ್ ಅಣ್ಣಂದಿರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮಂಡ್ಯದಲ್ಲಿ ಅವರೇ ಶೋ ಹಾಕ್ಸ್ಕೊಳ್ತಾ ಇದ್ದಾರೆ. ಈ ಪಿಕ್ಚರ್ಗೆ ಡಿ ಬಾಸ್ ಫ್ಯಾನ್ಸ್ಗಳೇ ಅವರೇ ಹಾಕ್ಸ್ಕೊಂಡು ನನ್ನ ಕರೀತಾ ಇದ್ದಾರೆ. ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ನನ್ನ ಇಡೀ ಟೀಮ್ ನಾವು ಅಲ್ಲಿ ಇರ್ತೀವಿ. ಎಲ್ಲ ಅಭಿಮಾನಿದರುಗಳು ಬಂದು ಆಶೀರ್ವಾದ ಮಾಡಿ ನೋಡಿ. ಇವತ್ತು ಯಾರೋ ಅವ್ರೂ ಕೇಳಿ ಕಾಲಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಇದನ್ನು ಫೇಕ್ ಅಂತ ತಿಳ್ಕೊಬೇಡಿ. ಅವ್ರ ಪಾಪ ಹತ್ಕೊಂಡು ಅವ್ರ ಮನಸ್ಸಲ್ಲಿರೋ ಮನದಾಳದ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ನೀವು ನೋಡಿ, ನಿಮಗೂ ಆ ಫೀಲ್ ಇರ್ತೈತೆ. ಒಂದು ಗಂಡೆ ಅಂತ ಎಷ್ಟು ಬಾಂಡಿಂಗ್ ಹೋದರೆ ಎಷ್ಟು ಆ ಫೀಲ್ ಆಗ್ತೈತೆ ಅಂತ ಆ ಫೀಲಿಂಗ್ ತೋರಿಸಿದ್ದೀನಿ. ಆಮೇಲೆ ಒಂದು ಹುಡುಗಿಯಿಂದ ಹೋದರೆ ಹೆಂಗೆಲ್ಲ ಸಫರ್ ಪಡ್ತಾರೆ ಅಂತ ಅದನ್ನು ತೋರಿಸಿದ್ದೀನಿ. ಅದೇ ಹೆಣ್ಮಗುಗೆ ಯಾವ ಥರ ಎಲ್ಲ ಗೌರವ ಕೊಡಬೇಕಂತನೂ ತೋರಿಸಿದ್ದೀನಿ. ಎಲ್ಲ ಥರ ತೋರಿಸಿದ್ದೀನಿ. 25 ವರ್ಷ
ಗಂಡು ಮಗನ ಸಾಕಿ ಬೆಳೆಸ್ತಾರೆ ತಂದೆ ತಾಯಿ. ಆ 25 ವರ್ಷ ಅಷ್ಟು ಸಫರ್ ಪಡ್ತಾರೆ. ಆ 25 ಸೆಕೆಂಡಲ್ಲಿ ಹಿಂಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಹುಡುಗಿರು. ಅದನ್ನು ಏನು ಕೇಳ್ತೀವಿ, ಇದನ್ನು ತಪ್ಪಾಗಿ ತಿಳ್ಕೊಬೇಡಿ. ಲವ್ ಅನ್ನೋದು ಮರ್ಜಿ ಆಗ್ಬಿಡ್ತೈತೆ. ಆ ಲವ್ ಅಂತೂ ಮರ್ಜಿ ಆದಾಗ ಅಲ್ಲಿ ತಂದೆ ಕಾಣಲ್ಲ, ತಾಯಿ ಕಾಣಲ್ಲ. ಯಾಕೆ ಜೀವಕ್ಕೆ ಜೀವ ಇದ್ದ ಗೆಳೆಯನೂ ಕಾಣಲ್ಲ. ಅದೇನೋ ಒಂದು ಮ್ಯಾನ್ ಪವರ್ ಇರ್ತೈತೆ ಆ ಕಣ್ಣಲ್ಲಿ. ಅದನ್ನು ತೋರಿಸಿದ್ದೀನಿ, ಯಾವ ಥರ ಎಲ್ಲ ಇದ್ದರೆ ಹೋಗ್ತಾರೆ ಅನ್ನೋದನ್ನು ತೋರಿಸಿದ್ದೀನಿ. ದಯವಿಟ್ಟು ಅಪ್ಪ ಮಾತು ಕೇಳಿ. ಇಲ್ಲಿ ರೌಡಿಸಮ್ ಯಾವುದು ಶಾಶ್ವತ ಅಲ್ಲ. ಸತ್ತಾಗ ಒಂದು ಉಡ್ದಾರನೂ ಬಿಡಲ್ಲ. ನಾವೇನೇ ಕೋಟಿ ಮಾಡಿದ್ರೂ 3 ಅಡಿ 6 ಅಡಿನೂ ನಮ್ಗೆ ಶಾಶ್ವತ ಅಲ್ಲ. ಅದನ್ನು ಸ್ವಲ್ಪ ದಿವಸನೇ, ಅದನ್ನು ಇನ್ನೊಬ್ಬ ಹಂಗೆ ಬರ್ತಾ ಇರ್ತಾರೆ. ದಯವಿಟ್ಟು ಇದು ಏನಿಲ್ಲ, ನಾವು ತಾಜ್ ಮಹಲ್ ಕಟ್ಟಿನೇ ಎಂತಿಗೆ ನಾವು ರೋಮಿಯೋ ಜೂಲಿಯಟ್ ಅಂತ ತೋರಿಸ್ಕೊಳ್ಳೋದೇನು ಬೇಕಾಗಿಲ್ಲ. ನಮ್ಮ ಸ್ವಂತ ದುಡ್ಡಲ್ಲಿ ಒಂದು ಇಟ್ಕೆ ಕಲ್ಲಿ ಕಟ್ಟಿದ್ರೂ ಅದು ತಾಜ್ ಮಹಲ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವಂತ ದುಡ್ಡಲ್ಲಿ ದುಡ್ದು ತಂದೆ ತಾಯಿಗೆ ಊಟ ಹಾಕಿ, ಇವತ್ತು ವಯಸ್ಸು ಹುಡುಗರಿಗೆ ತಂದೆ ತಾಯಿ ಯಾವತ್ತೂ ಕೇಳಲ್ಲ ನೀನು ದುಡ್ದುಬಿಟ್ಟು ತಂದು ಹಾಕುವಂತ. ಅವ್ರು ಏನು ಮಾಡಿದ್ರು ತಂದೆ ತಾಯಿ ಯಾವಾಗಲೂ ಕಾಯ್ತಾ ಇರ್ತಾರೆ. ತಂದೆ ತಾಯಿಗಳು ಆಗಿರ್ಬೋದು, ಎಂತಿಗಳಾಗಿರ್ಬೋದು, ಮಕ್ಕಳು ಕಾಯ್ತಾ ಇರ್ತಾರೆ. ದಯವಿಟ್ಟು ಇವರೆಲ್ಲ ಇದ್ದಾರೆ ಅಂದ್ಬಿಟ್ಟು ಎಲ್ಲರೂ ಏನಾರು ಅಂದ್ರೂ ತಲೆಗೆ ಹಾಕೋಬೇಡಿ. ನಮ್ಮ ಹಿಂದೆ ದೊಡ್ಡ ಫ್ಯಾಮಿಲಿ ಐತೆ ಅಂತ ಅಂದ್ಕೊಂಡು ಬಂದ್ಬಿಡಿ ಅಂತಲೇ ನಾನು ಈ ಸಬ್ಜೆಕ್ಟಲ್ಲಿ ನಾನು ಕ್ಲಾರಿಟಿಯಾಗಿ ಮಾಡಿದ್ದೀನಿ. ಎಲ್ಲ ಅಭಿಮಾನಿಗಳು ತುಂಬ ಇವತ್ತು 2ನೇ ವಾರ ಯಶಸ್ವಿ ಆಗೈತೆ. 3ನೇ ವಾರನೂ ಆಗ್ತಾಯಿದೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಅಭಿಮಾನಿಗಳು ತುಂಬಾ ಡೇ 1ಇಂದ ಹಿಡಿದು ಇವತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನನಗೆ ತುಂಬಾ ಸಪೋರ್ಟಿಂಗ್ ಆಗಿ ನಿಂತಿದ್ದೀರಾ. ನಿಮಗೂ ನನ್ನ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂದಿರೋದು ಡಿ ಬಾಸ್ ಅಭಿಮಾನಿಗಳು ಇಲ್ಲಿ ಪ್ರತಿಯೊಬ್ಬರು ಇದ್ದಾರೆ. ಸೊ ಅವ್ರ ಕಡೆಯಿಂದ ನಾನು ಮಾತಾಡ್ತಾ ಇದ್ದೀನಿ. ನಾವು ಡಿ ಬಾಸ್ ಅಭಿಮಾನಿಗಳಿಗೆ ಮಾತು ಕೊಟ್ಟರೆ ಯಾವತ್ತಿದ್ರು ಉಸಿರಿರೋವರೆಗೂ ಜೊತೆಗಿದ್ದೇ ಇರ್ತೀವಿ. ಸೊ ಅಣ್ಣನ ಜೊತೆ ನಾವು ನಿಂತೇ ಇರ್ತೀವಿ. ಅವ್ರಿಗೆಲ್ಲ ತಿರ್ಗಾ ಮತ್ತೆ ಆ ಲೈನ್ ಹೇಳ್ತಾ ಇದ್ದೀನಿ ನಾನು. ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ ಉಸಿರಿರುವವರೆಗೂ ಇರ್ತೀವಿ ನಿಮ್ಮಂತೆ. ಜೈ ಡಿ ಬಾಸ್. ಸೊ ಹಂಗೆ ಅಣ್ಣ ಇನ್ನೊಂದು ಮಾತು, ಇಲ್ಲಿ ಯಾರೂ ಇವಾಗ ಎಷ್ಟೊಂದು ಜನ ಹೇಳ್ತಿದ್ದಾರೆ ಮೂವಿನ ಅಲ್ಲೇ ಮನೇಲಿ ಕೂತ್ಕೊಂಡು ಹೇಳ್ತಾವ್ರೆ ಅಣ್ಣ ಸಿನಿಮಾ ಚೆನ್ನಾಗಿದ್ರೆ ತಾನಾಗೆ ಓಡುತ್ತೆ ಅಂತ. ನೀನು ಬಂದು ನೋಡಿದ್ರೆ ಅಲ್ವಾ ಅಣ್ಣ ಗೊತ್ತಾಗೋ ಸಿನಿಮಾ ಚೆನ್ನಾಗೈತೆ ಇಲ್ವಾ ಅಂತ. ನೀನು ಮನೇಲಿ ಕೂತ್ಕೊಂಡು ಹೇಳಿದ್ರೆ ಸಿನಿಮಾ ಹೆಂಗೆ ಗೊತ್ತಾಗುತ್ತೆ? 4 ಜನ ಬಂದು ನೋಡ್ರೇ ಇನ್ನೊಂದು 4 ಜನಕ್ಕೆ ತಿಳಿಸುತ್ತೆ. ಅವಾಗ ತಾನೇ ಮೂವಿ ಓಡೋದು. ನೀನು ಅಲ್ಲೇ ಇದ್ಕೊಂಡು ಅಣ್ಣ ಚೆನ್ನಾಗಿದ್ರೆ ಓಡುತ್ತೆ ಅಂದ್ರೆ ಹೆಂಗೆ ಓಡ್ಬಿಡುತ್ತೆ? ಚಾನ್ಸೇ ಇಲ್ಲಲ್ವ ಅಣ್ಣ? ಓಡುತ್ತಾ? ಓಡಲ್ವಾ? ಸೊ 4 ಜನ ಕೇಳಿ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಒಂದು ವಿನಂತಿ ಅಣ್ಣ. ಸೊ ದಯವಿಟ್ಟು ಕುತ್ಕೊಂಡು ಕಮೆಂಟ್ ಹಾಕೋದ್ರ ಬದಲು ದಯವಿಟ್ಟು ಟ್ಯಾಟಿಗೋಸ್ಟ್ ನೋಡಿ ಎಲ್ಲರೂ ಒಂದು ಅದು ವ್ಯೂಸ್ ಕೊಟ್ಟಿದ್ದಾರಲ್ಲ ಅದನ್ನ ನೋಡಿ ಇವ್ರು ಬಂದ್ರು. ನನ್ಗೆ ಅಚಾನಕ್ಕಾಗಿ ಬಂದ್ರು. ಇವತ್ತು ಇಲ್ಲೇ ಇದ್ದಾರೆ. ದಯವಿಟ್ಟು ನಾನು ಇದನ್ನು ಫೇಕ್ ಅಂತ ತಿಳ್ಕೊಬೇಡಿ. ನಾನು ಏನ್ ಮಾಡ್ತೀನಿ ಇವತ್ತು ನಾನು ಫೇಕ್ ಆಗಿ ನಿಲ್ಸ್ಬಿಟ್ಟಿದ್ದಾರೆ. ಏನೋ ಮೆಸೇಜ್ ಅಲ್ಲಿ ಏನೋ ಹಾಕಿದ್ದಾರೆ, ಕ್ರಿಯೇಟಿವ್ ಏನೋ ಹಾಕಿದ್ದಾರೆ. ಏನದು ಮಾರ್ಕೆಟಿಂಗ್ ಡೈರೆಕ್ಟರ್ ಅಂತಾನೆ ಹಾಕ್ಬಿಟ್ಟಿದ್ದಾರೆ. ನಿಜವಲ್ಲ ಇವ್ರು ಏನ್ ನೋಡಿದಾರೋ ಪಿಕ್ಚರ್ ನೋಡಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಇರೋದು ಹೇಳಿ ಅಣ್ಣ, ನೀವು ನೋಡಿದ್ರೆ ಇವಾಗ ನಿಮ್ಗೆ ಏನು? ಓಕೆ, ಸಿನಿಮಾನ ನಾನು ನೋಡಿದ್ದೀನಿ. ನಾನು ಬಂದ್ಬಿಟ್ಟು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಚೆನ್ನಾಗಿದೆ, ಬಂದು ನೋಡಿ. ಕ್ಯಾರೆಕ್ಟರ್ಗಳು ರಿಜಿಸ್ಟರ್ ಆಗಿದೆ. ಆಮೇಲೆ ಚೈತ್ರ ಅಂತ ಹೇಳಿ ಅವರೊಬ್ಬರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸು, ಅವ್ರು ಮಾಡಿರೋ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗಿದೆ. ಆಮೇಲೆ ಬ್ಯಾಟು ಅಂತ ಹೇಳಿ ಅವ್ರು ಮಾಡಿರೋ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗಿದೆ. ಇವರು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಆಮೇಲೆ ಸಿನಿಮಾ ಓವರಾಲ್ ಚೆನ್ನಾಗಿದೆ. ಬಂದು ಸಿನಿಮಾನ ಕನ್ನಡ ಸಿನಿಮಾಗಳಿಗೆ ನಾನು ಮೊದಲೇ ಒಂದು ಸಲ ಹೇಳಿದ್ದೀನಿ, ಕನ್ನಡ ಸಿನಿಮಾಗಳಿಗೆ ಬೆಂಬಲ ಸಿಗ್ತಾಯಿಲ್ಲ, ಕನ್ನಡ ಸಿನಿಮಾಗಳಿಗೆ ಆಡಿಯನ್ಸ್ ಇಲ್ಲ ಅಂಥೇಳಿ. ನಾನು ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ. ಯಾವುದೇ ಚೆನ್ನಾಗಿದೆ, ಮೆಸೇಜ್ ಇದೆ. ವೈಲೆನ್ಸಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದೊಂದಿದೆ. ಮತ್ತು ಫೇಕ್ ಲವ್ ಒಂದಿದೆ. ಆಮೇಲೆ ಕಾಮಿಡಿ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗೋ ಥರನೇ ಇದೆ. ಚೆನ್ನಾಗಿದೆ. ಹಾಂ ಸರ್, ನೋಡ್ಬೋದು, ಫ್ಯಾಮಿಲಿ ನೋಡ್ಬೋದು. 2 ಸೀನ್ ಬಿಟ್ಟು ಮಿಕ್ಕಿದ್ದು ಫ್ಯಾಮಿಲಿ ನೋಡ್ಬೋದು. ಸರ್ ನೀವು ಹೇಳಿದ್ರಿ ಸರ್ ಥಿಯೇಟರ್ ಇವತ್ತು ನಾವು ಉಚಿತವಾಗಿ ಶೋನ ಮಾಡ್ತೀವಿ. ಹೌದು, ಇದು ಹೌದ್ರಾ ಖುಷಿ ಸರ್. ಇದು ಪ್ರಮೋಟ್ ಅಲ್ಲ, ನಾನು ಮಾಡಿದ್ದೇನು ಅಂತಂದರೆ ಅದೇ ಹೇಳ್ತಿದ್ದೀನಲ್ವಾ. ನಾನು ಸೋಷಿಯಲ್ ಮೀಡಿಯಾನ ಸ್ಕ್ರೋಲ್ ಮಾಡ್ತಾ ಯಾವುದೇ ಮೀಮ್ಸ್ ಪೇಜ್ಗಳು ಎಲ್ಲಿ ನೋಡಿದ್ರು ಒಂದೇ ಏನು ಅಂತಂದರೆ ಗಿಮಿಕ್ ಮಾಡ್ತಿದ್ದಾರೆ, ಚೀಪ್ ಗಿಮಿಕ್ ಮಾಡ್ತಿದ್ದಾರೆ ಅಂತ. ಸೊ ನಾನು ಒಬ್ಬ ಜವಾಬ್ದಾರಿಯುತ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ನಾನು ಸಿನಿಮಾ ಮಾಡ್ತಿರೋದ್ರಿಂದಾಗಿ ನನಗೆ ಸಿನಿಮಾ ಮಾಡೋದು ಕಷ್ಟ ಗೊತ್ತಿದೆ. ಸೊ ಹಂಗಾಗಿ ಏನು ಮಾಡಿದೆ, ನಾನೇ ಬಂದಿದ್ದು, ಇವ್ರು ಯಾರೂ ನನಗೆ ಕರೆಸಿಲ್ಲ. ಆಮೇಲೆ ನನ್ನನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋಂಥವ್ರು ಇನ್ನು ಹುಟ್ಟಲಿಲ್ಲ ಸರ್. ನಾನು ಪ್ರಮೋಷನ್ ಇದುವರೆಗೂ ಒಂದ್ಸಲಿನೂ ಮಾಡಿಲ್ಲ. ಆಮೇಲೆ ನಾನು ಅದಕ್ಕೆ ಜನಗಳಿಗೆ ಹೇಳಿದ್ದೀನಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಅಂತ ಹೇಳಿ. ಇದು ಪ್ರಮೋಷನ್ ಅಂತಲೇ ಬೇರೆ ಥರ ಇರುತ್ತೆ. ನಾನು ಪ್ರಮೋಷನ್ ಅಂತ ಇದ್ದಿದ್ರೆ
ತುಂಬಿಸ್ಬಿಡ್ತಾ ಇದ್ದೆ. ನಾನು ಪ್ರಮೋಷನ್ ಮಾಡೋಕ್ಕೆ ಹಿಡ್ದಿದ್ದರೆ ಥಿಯೇಟ್ರನ್ನ ತುಂಬಿಸ್ಬಿಡ್ತಾಯಿದ್ದೆ. ಅವರೇಜ್ ಬಂದಿದ್ದಾರೆ, ಜನ ಬಂದಿದ್ದಾರೆ, ಸಪೋರ್ಟ್ ಸಿಗ್ತಾಯಿದೆ. ಮತ್ತು ಮಂಡ್ಯದಲ್ಲೂ ಒಂದು ಥಿಯೇಟರ್ ಸಿಕ್ತು ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಇದೆ ಸರ್. ನನ್ನ ವೀಡಿಯೋನ ನೋಡಿಕೊಂಡು ಯಾರು ಇಲ್ಲಿಗೆ ಬಂದರೋ ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಆಮೇಲೆ ಯಾರು ಹಣ ಕೊಟ್ಟರೋ ಅವ್ರಿಗೆ ಮೊದಲಿಗೆ ಧನ್ಯವಾದ ತಿಳಿಸ್ತೀನಿ. ಒಂದು ಸಿನಿಮಾ ಮಾಡಬೇಕಾದ್ರೆ, ನಾನು ಸಿನಿಮಾ ಮಾಡ್ತಾ ಇರೋದ್ರಿಂದ ಗೊತ್ತಿದೆ ಕಷ್ಟ. ಸಿನಿಮಾ ಮಾಡಬೇಕಂದ್ರೆ ಎಷ್ಟು ಎಫರ್ಟ್ಸ್ ಇರುತ್ತೆ, ಆಮೇಲೆ ಅದಕ್ಕೆ ಫೈನಾನ್ಷಿಯಲಿ ಎಷ್ಟು ಇದಿರುತ್ತೆ ಅಂತ ನೋಡಿದ್ದೀನಿ. ಸೊ ಹಂಗಾಗಿ ಇವ್ರ ಸ್ಟ್ರಗಲ್ಲು ಸಿನಿಮಾದಲ್ಲಿ ಕಾಣ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ಬಂದು ನೋಡಿಬಿಟ್ಟು ಆಮೇಲೆ ರಿವ್ಯೂ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾನ ಯಾರು ಬಂದು ನೋಡಿದ್ದಾರೆ, ಇಲ್ಲಿ ಇವತ್ತು ಇದುವರೆಗೂ ನಂಗೆ ಗೊತ್ತಿಲ್ಲ ಸರ್. ಈಗ ಬಂದು ಯಾರು ಈ ರಿವ್ಯೂಸ್ ಕೊಟ್ಟಿದ್ದಾರೋ ಇದೆಲ್ಲ 100% ಹೈಜಿನಿಕ್ ಆರ್ಗ್ಯಾನಿಕ್ ಆಡಿಯನ್ಸ್ ಅಂತ ಹೇಳ್ತೀನಿ ಸರ್. ಆಲ್ಮೋಸ್ಟ್ ಆಲ್ ಸೀನ್ಸ್ ಎಲ್ಲ ರಿಜಿಸ್ಟರ್ಡ್ ಇದೆ ಸರ್. ರಿಜಿಸ್ಟರ್ ಇದೆ. ಆಮೇಲೆ ಕ್ಯಾರೆಕ್ಟರ್ಗಳು ರಿಜಿಸ್ಟರ್ ಆಗಿದೆ. ಆಮೇಲೆ ಕೆಲವೊಬ್ಬರು ನಾನ್ ಆ್ಯಕ್ಟರ್ಸ್ ಇದ್ದಾರೆ, ಅವ್ರ ಕೈಲಿ ಆ್ಯಕ್ಟಿಂಗ್ ಪ್ರಯತ್ನ ಮಾಡಿಸಿದ್ದಾರೆ. ಕೆಲವೊಬ್ಬರು ಪ್ರೊಫೆಷ್ನಲ್ ಆ್ಯಕ್ಟರ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಿಜಿಸ್ಟರ್ ಆಗಿದೆ. ಅದೇ ಹೇಳಿದ್ನಲ್ಲ, ಒಂದು ಲವ್ ಸೀನ್ಗಳಿಂದ ಹಿಡಿದು ಸೂರ್ಯಣ್ಣ ಅಂತ ಲೀಡಿಂಗ್ ಕ್ಯಾರೆಕ್ಟರ್ ಏನಿದೆಯೋ ಅದು ಆಲ್ರೆಡಿ ರಿಜಿಸ್ಟರ್ಡು. ಆಮೇಲೆ ಅದ್ರ ಜೊತೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರದು ರಿಜಿಸ್ಟರ್ಡ್ ಇದೆ. ಅಂದರೆ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಹೇಳಿದ್ದಾರೆ, ಇವರೇ ಹೇಳಿದ್ದಾರೆ. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು ಅಂತ ಹೇಳಿದ್ದಾರೆ. ಫಸ್ಟ್ ಟೈಮ್ ಡೈರೆಕ್ಷನಲ್ಲಿ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಆಡಿಯನ್ಸ್ ಆಗಿರೋರು, ಅದು ಸಿಗುತ್ತೆ. ಆಮೇಲೆ ಜನ ದುಡ್ಡನ್ನು ಎಷ್ಟು ಕೊಟ್ಟರೋ ಆ ದುಡ್ಡಿಗೆ ವರ್ತ್ ಇರೋವಂಥ ಮೂವಿ ಸರ್. ನಮ್ಮ ಕರ್ನಾಟಕ ಜನತೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಕನ್ನಡ ಸಿನಿಮಾಗಳಿಗೆ ಬೆಂಬಲ ಸಿಗ್ತಾ ಇಲ್ಲ. ಮೊದಲನೇದಾಗಿ ಥಿಯೇಟರ್ಗೆ ಆಡಿಯನ್ಸ್ ಬರ್ತಾಯಿಲ್ಲ. ಒಂದು ಪೈರಸಿ ಅನ್ನೋದೊಂದು, ಅಂದರೆ ಮೂವಿಗಳನ್ನ ಪೈರಸಿ ಮಾಡ್ತಾರೆ, ಆ ಥರದೊಂದು ಪ್ರಾಬ್ಲಮ್ಸ್ ಇರ್ಬೋದು. ಆಮೇಲೆ ಜನ ಅಲ್ಲಿ ಡಿಸೈಡ್ ಮಾಡ್ತಾರೆ, ಅಂದರೆ ಕಮೆಂಟ್ ಸೆಕ್ಷನ್. ಇನ್ನೊಂದು ಇವ್ರದ್ದು ಗಿಮಿಕ್ ಇದೆಯಲ್ಲ, ಎಲ್ಲ ವ್ಯೂಸ್ ಓಡ್ತಲ್ಲ, ಆ ಥರ ಥಿಯೇಟ್ರಲ್ಲಿ ವ್ಯೂಸ್ ಓಡಿದರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ಕೊತೀನಿ. ಸೊ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ಬಂದು ನೋಡಿ. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ನೋಡ್ಬೋದು ಸರ್. ಇದು ಮೂವಿ ನೋಡುವಂಥ ಮೂವಿ ಸರ್. ಯಾಕಂದರೆ ಸಡನ್ಲಿಯಾಗಿ ಯಾರು ಕೂಡ ರೌಡಿಸಮ್ಗೆ ಎಂಟ್ರಿ ಆಗಲ್ಲ. ಈಗ ಅವರು ಒಂದು ಬದುಕು ಕಟ್ಕೊಳಕ್ಕೆ ಬಂದಿರ್ತಾರೆ. ಅವ್ರು ಬದುಕು ಕಟ್ಕೊಳಕ್ಕೆ ಬಂದಾಗ, ಒಂದು ಫ್ಯಾಮ್ಲಿಯಾಗಿ ಒಂದು ಜೀವನ ಕಟ್ಕೊಳಕ್ಕೆ ಬಂದಾಗ, ಅವ್ರು ಸಡನ್ಲಿ ಅವ್ರ ಹೆಂಡತಿ ಮಕ್ಕಳ ಮೇಲೆ ಅಟೆಂಟ್ ಆದಾಗ ನೀವು ಏನು ಮಾಡ್ತೀರಿ ಸರ್? ಪ್ರತಿಯೊಂದು ಫ್ಯಾಮ್ಲಿ ನೋಡಲೇಬೇಕು. ಈಗ ಬೆಂಗಳೂರಿಗೆ ಎಷ್ಟೋ ಜನ ಜೀವನ ಕಟ್ಕೊಳಕ್ಕೆ ನಿಂತಾರೆ. ಇಲ್ಲೊಂದು ರೌಡಿಸಮ್ ಅನ್ನೋದು ಸೋಕೆ ಆಗಿರ್ತದೆ ನಮಗೆ. ಬಟ್ ನಾನು ಬೆಳಗಾವಿ ಡಿಸ್ಟಿಕ್, ನಂದು ರಾಮದುರ್ಗ ತಾಲೂಕು, ನಂದೇಳ ಹಳ್ಳಿ ಅಂತೇಳಿ. ಬಟ್ ನಾನು ಕೂಡ ನಿಮ್ಮ ಥರನೂ ಒಬ್ಬ ಪ್ರೆಸ್ ರಿಪೋರ್ಟರ್. ನನಗೆ ಯಾರು ಕರೆದಿಲ್ಲ, ಯಾರು ದುಡ್ಡು ಕೊಟ್ಟಿಲ್ಲ, ಯಾರು ಇದು ಮಾಡಿಲ್ಲ. ನಾನು ನೋಡ್ತಾ ಇದ್ದೆ ಸರ್, ಏನಂತ ಈ ಥರ ಅತಿ ಬರ್ತಾ ಇದ್ದಲ್ಲ ಪಾಪ. ನಾನು ಒಬ್ಬ ಕಲೆಗಾರಾಗಿ ನೆಕ್ಸ್ಟ್ ಮೂವಿನೂ ಮಾಡ್ತಾಯಿದ್ದೀನಿ, 2 ಮೂವಿನೂ ಮಾಡ್ತಾಯಿದ್ದೀನಿ ಸರ್. ಮಾಡಿ ಆದಮೇಲೂ ಬಂದಿದ್ದೀನಿ, ಇವಾಗ ಕಂಟಿನ್ಯೂ ಮಾಡ್ಕೋತಾ ಬಂದಿದ್ದೀನಿ. ಒಬ್ಬ ಕಲಾವಿದನು ಕನ್ನಡಕ್ಕೆ ಪ್ರೋತ್ಸಾಹ ಕೊಡಿ. ಒಂದು ಕಲೆ ಮಾಡಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಡ್ತಾರೆ, ಅವ್ರ ಶ್ರಮ ಏನು, ಆ ಕಲಾವಿದ್ರನ್ನಂತ ಬೆಳೆಸುವಂಥ ಪ್ರೋತ್ಸಾಹ ಕೊಡಿ. ಸುಮ್ಮನೆ ನಮ್ಮ ಕೈಲಿ ಆಗಲಿಲ್ಲ ಅಂದರೂ ಕೈ ಮುಗಿದು ಕೇಳ್ತಾರೆ. ನಮ್ಮ ಕೈಲಿ ಆಗಲಿಲ್ಲ ಅಂದರು ನೋಡಿದ್ರು ಪರವಾಗಿಲ್ಲ, ಕಿಮಿಟ್ ಮಾಡಬೇಡ್ರಿ, ಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ. ಟ್ರೋಲ್ ಮಾಡಿದ್ರೆ ಟ್ರೋಲರ್ಸ್ಗಳಿಂದ ನಾವು ಹೈಲೈಟ್ ಆಗ್ತೀವಿ. ಟ್ರೋಲರ್ಸ್ಗಳಿಂದಲೇ ನಾನು ಅವರೆಲ್ಲ ನಮ್ಮ ಅಂತಂದಿದ್ದಂಗೆ. ಯಾಕಂದರೆ ಸಿನಿಮಾ ಹೇಗಿದೆ? ಸಿನಿಮಾ ಸೂಪರ್ ಇದೆ ಸರ್. ಸಿನಿಮಾ ಸೂಪರ್ ಇದೆ. ಸಿನಿಮಾಗೆ ಯಾವುದೇ ರೀತಿಯ ಹೆಸರು ಇಡಬೇಡಿ. ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಬಟ್ ಯಾಕೆ ಜನ ಬರ್ತಾಯಿಲ್ಲ ಅಂತ ಗೊತ್ತಾಗ್ತಿಲ್ಲ. ಬಟ್ ಜನ ತುಂಬಿದಾರಲ್ರಿ? ಅಲ್ಲ ಸರ್, ಇಲ್ಲಿ ತುಂಬಿದ್ದಾರೆ ಸರ್. ನಾವು ದುಡ್ಡು ಕೊಟ್ಟು ಬಂದಿರೋದು. ಯಾಕೆ ಜನ ಬ್ಯಾಡ್ ಕಮೆಂಟ್ ಮಾಡಿದರೆ ಜನ ಬರಲ್ಲ ಸರ್. ಬ್ಯಾಡ್ ಕಮೆಂಟ್ ಮಾಡಬಾರ್ದು. ಈಗ ನಾವು ನಿಮ್ಮ ಬಗ್ಗೆ ಏನಂತ ಗೊತ್ತಿಲ್ಲದೆ ನಾನು ನಿಮ್ಮ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತಾ? ಬರಬೇಕು, ನೀವು ವ್ಯಕ್ತಿ ಏನು, ನಿಮ್ಮ ವ್ಯಕ್ತಿತ್ವ ಏನು ಅಂತ ಎಲ್ಲ ನಾನು ಆಳವಾಗಿ ಇಳಿಬೇಕು. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಾ ಏನು ಯೋಚನೆ ಮಾಡಿದ್ರೆ ನೀವು ಸರಿ ಇಲ್ಲ ಅಂತಂದರೆ ನೀವು ಒಪ್ಕೊತೀರಾ? ಬಂದು ನೋಡ್ಕೊಂಡು ಕೆಟ್ಟದ್ದು ಮಾಡಿ. ಥ್ಯಾಂಕ್ ಯು. ಮೊದಲು ಕನ್ನಡ ಕಲಾವಿದಕ್ಕೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಸರ್. ಸಿನಿಮಾ ಫುಲ್ ನೋಡಿದ್ರಿ, ಏನು ಅನಿಸುತ್ತೆ ಸರ್ ಸಿನಿಮಾ? ತುಂಬ ಚೆನ್ನಾಗಿದೆ. ಅವರು ಮೊದಲನೇ ನಿರ್ದೇಶನ ಮಾಡಿ ಪಿಕ್ಚರ್ ಥರ ಇಲ್ಲ, ಏನೋ ಒಂದು 10 ಪಿಕ್ಚರ್ ಮಾಡ್ದಂಗೆ ಮಾಡೋರೆ. ಅವ್ರ ಶ್ರಮಕ್ಕೆ ಯಾವಾಗಲೂ ಅವಾಗ ಹೇಳ್ದಂಗೆ ಇವಾಗ ಹೇಳ್ತೀನಿ, ದೇವರು ಯಾವತ್ತೂ ಕೈ ಬಿಡಲ್ಲ ಒಳ್ಳೆಯವ್ರಿಗೆ. ಅವ್ರಿಗೆ ನೋಡಿ ಇವತ್ತೇನೋ ಮಾಡ್ತಾರೆ. ಒಂದು ಪಿಕ್ಚರು ಒಳ್ಳೆ ಏನು ಒಂದು ರೀತಿಯಲ್ಲಿ ಹೋಯ್ತಾರೆ, ಅವಾಗ ಅದನ್ನು ಕೆಡ್ಸೋಕ್ಕೆ ಕೂಡ ಸ್ವಲ್ಪ ಜನ ಇರ್ತಾರೆ. ಅದೇನು ಮಾಡೋಕ್ಕಾಗಲ್ಲ. ಅವ್ರು ಮಾತಾಡ್ತಾರೆ. ಪಿಕ್ಚರ್ ನೋಡಿದವರು ಬಾಯಲ್ಲಿ ಕೇಳಿದ್ರಿ ಹೆಂಗಿದೆ ಅಂತ. ಫಸ್ಟಿಂದ ನಾವು ಅದೇ ಮಾತಾಡ್ಕೊಂಡ್ರಿ, ನಾನು ಕಾಮರಾಜ್ ಸರು. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರು. ಅದು ಫಸ್ಟು ಡೈರೆಕ್ಟರ್ ಥರ ಮಾಡಿಲ್ಲ ಅವರು ಅಂತ ತುಂಬ ಅಂದರೆ ತುಂಬ ಕೊಂಡ್ಕೊಂಡೆ. ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರು. ಯಾವುದಕ್ಕೂ ಅದು ಪಿಕ್ಚರಲ್ಲಿ ಕೊರತೆ ಇಲ್ಲ. ಎಲ್ಲ ಇದೆ, ಸೆಂಟಿಮೆಂಟ್ ಇದೆ, ಫೈಟ್ ಇದೆ, ಸಾಂಗ್ಸ್ ಇದೆ, ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲ ಸೂಪರಾಗಿ ಮಾಡಿದ್ದಾರೆ. ನಾನು ಇಷ್ಟು ದಿನ ಯಾಕಪ್ಪ 2 ವಾರ ಬಿಟ್ಟೆ ಅಂತ ಇವಾಗ ಯೋಚನೆ ಮಾಡ್ತಾಯಿದ್ದೀನಿ. ಅಷ್ಟು ಚೆನ್ನಾಗಿ ಮಾಡವ್ರೆ. ನನ್ನ ಕಡೆಯಿಂದ
ನಮ್ಮ ಸೂರ್ಯನ ದಿನೇಶ್ ಅವ್ರಿಗೆ ಶುಭವಾಗಲಿ. ಅವರು ಇನ್ನು ಮುಂದೆ ಇನ್ನೂ ಬರುವ ದಿನಗಳಲ್ಲಿ ಒಳ್ಳೆ ಒಳ್ಳೆ ಚಿತ್ರಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡಬೇಕು. ಯಾರೇ ಏನೇ ಹೇಳಲಿ ಅವ್ರಿಗೆ ಜೊತೆಯಲ್ಲೇ ಜಯ ಬರ್ತಾನೆ ಇರಲಿ. ನಮ್ಮ ಕಡೆಯಿಂದ ಅವ್ರಿಗೆ ಜಾಲಿ ಅಂತ ಜಾಲಿಯಾಗಿರಲಿ. ಥ್ಯಾಂಕ್ ಯು ಸೊ ಮಚ್. ಇವತ್ತು ಫ್ರೀ ಶೋ ಇಟ್ಟಿದ್ದೀವಿ ಸರ್. ಸುಮಾರು ಜನ ನೋಡ್ಬಿಟ್ಟು ಶೋ ನೋಡ್ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಇವತ್ತು ಪೇ ಮಾಡಿ ಹೋಗಿದ್ದಾರೆ ಸರ್, ರೈಟ್? ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಫ್ರೀ ಅಂದ ತಕ್ಷಣ ಎಲ್ಲರೂ ಬರ್ತಾರೆ, ನೋಡ್ಕೊಂಡು ಹೋಗ್ತಿರ್ತಾರೆ. ಸೊ ಅಂದರೆ ವರ್ತಿದೆ ಅಂತ ಆ ದುಡ್ಡಿಗೆ ಅಂತ? ಇಲ್ಲ, ಅವರು ನೋಡಿ, ಯಾರೇ ಒಬ್ಬರು ಪಿಕ್ಚರ್ ಬಂದು ನೋಡಿದ್ರೆ ಕೂಡ ಕೊಟ್ಟಿದ್ದ ಕಾಸನ್ನ ಪಿಕ್ಚರ್ ಹೊರಗಡೆ ಹೋದಾಗ ಅವ್ರ ಮನಸ್ಸು ಹೇಳುತ್ತೆ, ಈ ಪಿಕ್ಚರ್ ನಾನು ಕೊಟ್ಟಿದ್ದ ಕಾಸು ವೇಸ್ಟ್ ಇಲ್ಲಪ್ಪ ಅಂತ. ಆ ಥರ ಪಿಕ್ಚರು ನೋಡಿ. ಬೇರೆ ಯಾರೋ ಏನೋ ಹೇಳ್ಕೊಂಡು ಹೋಗಲಿ, ಅವ್ರದ್ದು ಕೊಟ್ಟು ಒಂದು ಕಾಸು ಕೊಟ್ಟು ಪಿಕ್ಚರ್ ನೋಡೋದಲ್ಲ, ಅವ್ನ ಮನಸ್ಸು ಗೊತ್ತಲ್ಲ ಪಿಕ್ಚರ್ ಚೆನ್ನಾಗಿದೆಯಾ ಇಲ್ವಾ ಅಂತ. ಚೆನ್ನಾಗಿರೋ ಪಿಕ್ಚರ್ನ ನಮ್ಮ ಕನ್ನಡದವ್ರು ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಬಿಡಲ್ಲ. ಎಲ್ಲ ಕಡೆ ಇವ್ರಿಗೆ ಚೆನ್ನಾಗಿ ಹೋಗುತ್ತೆ. 2 ವಾರ ತಳ್ಕೊಂಡು ಬಂದವರು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಪಿಕ್ಚರ್. ಜನ ಹೆಂಗೆ ನೋಡಿರ್ತಾರೆ, 1-2-3 ದಿನಕ್ಕೆ ಎದ್ದು ಬಿಸಾಕ್ಬಿಡ್ತಾರೆ ಚೆನ್ನಾಗಿಲ್ಲ ಅಂದರೆ. ನಮ್ಮ ಕನ್ನಡ ಇಲ್ಲ, ಎಲ್ಲ ಇಂಡಸ್ಟ್ರಿಯಲ್ಲಿ ಕನ್ನಡ ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಅದು ಎಷ್ಟು ದೊಡ್ಡ ಇರೋದ್ರೆ ಕೂಡ ನಡೆಯೋದಿಲ್ಲ, ಎದ್ಬಿಡ್ತಾರೆ. 2 ವಾರ, ಇವಾಗ 3ನೇ ವಾರ ಬಂದಿದ್ದಾರೆ. ಅವ್ರಿಗೆ ಜಯ ಇದೆ, ಗೆದ್ದಿದ್ದಾರೆ. ಇದಕ್ಕೆ ಏನು ಡೌಟೇ ಇಲ್ಲ. ಇನ್ನು ಮುಂದೆ ಬರೋ ಪಿಕ್ಚರ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ, ಇದಕ್ಕಿಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಪಿಕ್ಚರ್ ತೆಗೀಲಿ. ಅವ್ರಿಗೆ ಯಶಸ್ವಿ ಆಗಲಿ. ದೇವರು ಅವ್ರಿಗೆ ಆಯುಸ್ಸು ಎಲ್ಲ ಕೊಟ್ಟು ಅವ್ರಿಗೆ ಇನ್ನೂ ಚೆನ್ನಾಗಿಲ್ಲ ಅಂತ ನನ್ನ ಕಡೆಯಿಂದ ಶುಭ ಹಾರೈಸ್ತೀನಿ. ಜಾಲಿ ಎಲ್ಲ ಜಾಲಿ. ಫಸ್ಟ್ ಟ್ರಿಪ್ ಫ್ರೀ ಟಿಕೆಟ್ ಅಂತ ಬಂದಿದ್ದು, ಯಾಕಂದರೆ ಟ್ಯಾಟುಗೋಸ್ಕರ ಒಂದು ವೀಡಿಯೋ ಹಾಕಿದ್ರು, ಬನ್ನಿ ಫಿಲಮ್ ನೋಡಿ, ಇಷ್ಟ ಆದರೆ ದುಡ್ಡು ಕೊಡಿ, ಇಲ್ಲ ಅಂದರೆ ಇಷ್ಟ ಇಲ್ಲ ನಮ್ಗೆ ಬೈತಾರೆ ಅಂತ ಹೇಳಿದರು. ನನಗೆ ತುಂಬ ಇಷ್ಟ ಆಯ್ತು ಫಿಲಮ್. ನಂದು ಒಂದು ಟಿಕೆಟು ಕಾಸು ಕೊಡ್ತಿದ್ದೀನಿ ಸೂರ್ಯನಿಗೆ. ತುಂಬ ಚೆನ್ನಾಗಿದೆ ಫಿಲಮ್, ಸೂಪರ್ ಆಗಿದೆ ಫಿಲಮ್. ಕೊಟ್ಟರೆ ಆನೆಸ್ಟಾಗಿ ರಿವ್ಯೂ ಕೊಡಬೇಕಲ್ವಾ? ಯಾವನ ಮುಖಂತ ಬಂದು ಏನೋ ಪೆಟ್ರೋಲ್ ಕೊಡೋದು ಅದಲ್ಲ, ಕೊಟ್ಟರೆ ಆನೆಸ್ಟಾಗಿ ರಿವ್ಯೂ ಕೊಡಬೇಕು. ಫಿಲಮ್ ಚೆನ್ನಾಗಿದೆ. ಸುಮಾರು ಹೀರೋಗಳಿದ್ದಾರೆ, ಅವರು 3-4 ಫಿಲಮ್ ಮಾಡಿದ್ದಾರೆ. 3-4 ಫಿಲಮ್ ಮಾಡ್ರು, ಇನ್ನೊಂದು ಮತ್ತೆ ಫಿಲಮ್ ಮಾಡ್ರು. 1 ವಾರ ಓಡೋದಿಷ್ಟು ಚೆನ್ನಾಗಿಲ್ಲ ಅಂದರೆ ಎತ್ತಾಕ್ಬಿಡ್ತಾರೆ. ಸೂರ್ಯನ ಫಿಲಮ್ ಚೆನ್ನಾಗಿದೆ, 3ನೇ ವಾರ ಓಡ್ತಾ ಇರೋದು ಅಲ್ವಾ? ಆನೆಸ್ಟಾಗಿ ರಿವ್ಯೂ ಕೊಡಬೇಕು. ಸೂಪರ್ ಆಗಿದೆ ಫಿಲಮು. ಒಬ್ಬ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿರಬೇಕು, ತಂದೆ ತಾಯಿ ಪ್ರೀತಿ, ಅದು ಮತ್ತು ಎಲ್ಲ ಚೆನ್ನಾಗಿದೆ. ಸೂಪರ್. ಇನ್ನೊಂದು ಸೀನ್ ಸಹ ಬೆಂಕಿ, ಸೂಪರ್. ನನಗೆ ಸರ್ ಮತ್ತು ತಂದೆ ಮಗಳ ಸೀನ್ ತುಂಬ ಎಮೋಷನ್ ಆಗಿತ್ತು. ಮತ್ತು ಗಂಡ ಹೆಂಡತಿ ಅಂದರೆ ಹೆಂಗಿರಬೇಕು ಅಂತ, ಹೆಡ್ತಿಗೆ ಈ ಥರ ಆದರೆ ಗಂಡನಿಗೆ ಎಷ್ಟು ಕೋಪ ಬರುತ್ತೆ ಅಂತ ತೋರಿಸಿದ್ದಾರೆ ಸೂರ್ಯನ. ಅದು ಪಕ್ಕ ಆನೆಸ್ಟಾಗಿ ಇಷ್ಟ ಆಯ್ತು ಸರ್ ನನಗೆ. ತುಂಬ ಸೂಪರ್ ಆಗಿದೆ ಫಿಲಮು. ಸೂರ್ಯನು ಇನ್ನೂ ಆಡಬೇಕು. ಟೈಮ್ ಅಣ್ಣ ಉಂಡಿಯಲ್ಲಿ ಹಾಕಿದ್ದಾರೆ. ನನ್ನ ಲೈಫಲ್ಲಿ 2 ವಾರ ಓಡೈತೆ. ಆ ಕಲೆಕ್ಷನ್ ಎಷ್ಟಂತನೂ ನಾನು ನೋಡಿಲ್ಲ. ಫಸ್ಟು ಇದರಲ್ಲಿ ನಾನು ಆಡಿಯನ್ಸಾಗೆ ಅಭಿಮಾನಿ ದೇವರುಗಳು ಕೊಡ್ತಾ ಇದ್ದಾರೆ ಅಂದರೆ ಫಸ್ಟು ಇದನ್ನು ನಾನು ಹಂಗೆ ಇದನ್ನು ನಾನು ಮಾಡ್ಕೊತೀನಿ, ನನ್ನ ಒಂದು ಬೀರೋದಲ್ಲಿ ಮಾಡ್ಕೊತೀನಿ. ನನ್ನ ಸೆಲೆಬ್ರಿಟಿಗಳೇ ನನ್ನ ಅಭಿಮಾನಿ ದೇವರುಗಳು. ಟ್ರೋಲರ್ ಆಗಿರ್ಬೋದು. ತುಂಬ ಥ್ಯಾಂಕ್ಸ್ ಅಣ್ಣ. ನನಗೆ ತುಂಬಾ ಖುಷಿ ಆಗ್ತೈತೆ ಈ ದುಡ್ಡು ತೊಗೊಂಡು. ನಾನು ಏನು ಹೇಳೋಕ್ಕಂತ ಗೊತ್ತಿಲ್ಲ. ನಿಜವಾಗ್ಲೂ ನಾವು ನಮ್ಮ ಟೀಮ್ ಸಮೇತ ನಾವು ಗೆದ್ದಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಂದು ಸರ್ ಇವತ್ತು ಡ್ಯೂಟಿ ಇತ್ತು. ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಟ್ ಕೆಲಸ ಮಾಡೋದು KR ಪುರಮ್. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ರಜಾ ಬೇಕೇ ಅಂತ ನೆನ್ನೆ ಒಂದು ವೀಡಿಯೋ ನೋಡ್ಬಿಟ್ಟು ನಾನು ಫಿಲಮ್ ನೋಡಿರಲಿಲ್ಲ. ಇವಾಗ ಫಿಲಮ್ ನೋಡ್ಬಿಟ್ಟು ಹೇಳ್ತಾ ಇರೋದು. ನಿಮ್ಗೆ ಆವಾಗಲೇ ಇಂಟರ್ವ್ಯೂಲ್ ಬಂದು ಹೇಳಿದೆ ಫಸ್ಟ್ ಹಾಫ್ ಚೆನ್ನಾಗಿದೆ ಸರ್ ಅಂತ. ಸೂಪರ್ ಫಿಲಮೇ ಸೂಪರ್ ಆಗಿದೆ, ಬಂದು ನೋಡ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ಓಕೆ. ಸೊ ಸಿನಿಮಾದಲ್ಲಿ ಎಷ್ಟೊಂದು ಪಾಸಿಟಿವ್ ಪಾಯಿಂಟ್ಸ್ ಇದೆ. ವಿಜಯ್ ಪ್ರಕಾಶ್ ಸರು, ಕೈಲಾಶ್ ಖೇರ್ ಸರ್, ಆ್ಯಂಟೋನಿ ದಾಸ್ ಅವರು ಇವರೆಲ್ಲ ಸಾಂಗ್ಸ್ಗಳನ್ನ ಹಾಡಿದ್ದಾರೆ. ಆ್ಯಂಡ್ ಆ ಮಗು ಕ್ಯಾರೆಕ್ಟರ್ ಯಾರು ಮಾಡಿದ್ದಾರೆ, ಅವರು ಸೂರ್ಯಣ್ಣ ಇದ್ದಾರಲ್ಲ, ಅವರ ರಿಯಲ್ ಮಗಳೇನೆ. ಸೊ ಆ ಮಗುದು ಫಸ್ಟ್ ಸ್ಕ್ರೀನ್ ಪ್ರೆಸೆನ್ಸು. ಸೊ ಫಸ್ಟ್ ಟೈಮ್ ಅಂತ ಎಲ್ಲೂ ಗೊತ್ತಾಗಲ್ಲ. ಆ ಮಗು ಬಗ್ಗೆ ಆ್ಯಕ್ಚುಲಿ ಯಾರೂ ಮಾತಾಡಿಲ್ಲ. ಸೊ ಇದೊಂದು ಪಾಸಿಟಿವ್ ಪಾಯಿಂಟು. ಆ್ಯಂಡ್ ಫೈಟಿಂಗ್ ಸೀನ್ಸ್ ತುಂಬ ಚೆನ್ನಾಗಿದೆ. ಡೈಲಾಗ್ಸ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ನಂದು ಬ್ಯಾಟದು ಏನು ಟ್ರ್ಯಾಕ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟೊಂದು ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಇವರು ಸೀಕ್ವೆನ್ಸಸ್ಗಳನ್ನೆಲ್ಲ ಇಡಬೇಕಿತ್ತು ಅಂತ ಹೇಳಿದ್ದಾರೆ. ಆ್ಯಂಡ್ ರಿಲೀಸ್ ಆಗಬೇಕಾದ್ರೆ ಅಣ್ಣಮ್ಮ ಟೆಂಪಲಿಂದ ನಮ್ಮ ಹೀರೋ ಸರ್ ಯಾರಿದ್ದಾರೆ ಅವರು ಥಿಯೇಟ್ರ್ವರೆಗೂ ಉರುಳು ಸೇವೆ ಮಾಡಿದ್ರು. ಅದು ಏನೇ ಆಗಿರಲಿ ಎಫರ್ಟ್ಸ್ನ ನಾವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಸೊ ಇಷ್ಟು ನಾನು ಏನಕ್ಕೆ ಗೊತ್ತಾ, ಬರೀ ಪಾಸಿಟಿವ್ ಪಾಯಿಂಟ್ಸ್ ಮಾತಾಡ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಗೊತ್ತಾಗದಿರೋರಿಗೆ ಅಂತ ಹೇಳಿಬಿಟ್ಟು ಪಾಸಿಟಿವ್ ಪಾಯಿಂಟ್ಸ್ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ರಿಯಲ್ ರೌಡೀಸ್ಗಳೆಲ್ಲ ಓಮ್ ಸಿನಿಮಾದ ನಂತರ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರನ್ನೆಲ್ಲ ಕತೆ ಹೇಳಿ ಕನ್ವಿನ್ಸ್ ಮಾಡಿ ಅವ್ರನ್ನ ಆ್ಯಕ್ಟ್ ಮಾಡೋದಕ್ಕೆ ಒಪ್ಸೋದಿದೆಯಲ್ಲ, ಅದಕ್ಕೆ ಜಾಸ್ತಿ ಗಟ್ಸ್ ಬೇಕು ಸರ್, ಆಯಿತಾ? ಅದಕ್ಕೆ ಜಾಸ್ತಿ ಪೇಷನ್ಸು ಕೂಡ ಬೇಕು. ಆ್ಯಂಡ್ ಸಪ್ತಮಿ ಗೌಡ ಅವರ ತಂದೆಯವರು ಕೂಡ ಇದರಲ್ಲಿ ಒಂದು ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಹರೀಶ್ ರಾಯ್ ಅವರ ಕೊನೆ ಸಿನಿಮಾ ಇದು. ಅವರು ಯಾವ ರೀತಿಯ ಒಂದು ಪ್ಯಾಷನೇಟ್ ಆರ್ಟಿಸ್ಟ್ ಅಂತಂದರೆ, ನಮಗೆ ಆ್ಯಕ್ಟ್ ಮಾಡಿ ಡಬ್ಬಿಂಗ್ ಕೂಡ ಮುಗಿಸಿ ಅದೆಲ್ಲ ಅವರ ಕೆಲಸ ಕಂಪ್ಲೀಟ್ ಮುಗಿದ ಮೇಲೆ ಅವರೆಲ್ಲ ನಮ್ಮನ್ನ ಆಗಲೇ ಹೋಗಿದ್ದಾರೆ. ಅವ್ರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು. ಯಾಕಂದರೆ ಥ್ರೂಔಟ್ ಅವ್ರ ಮೂವಿ ಅವ್ರದ್ದು ಒಂದು ಕ್ಯಾರೆಕ್ಟ್ರು ಕ್ಯಾರಿ ಆಗುತ್ತೆ, ಸ್ಟ್ರಾಂಗ್ ಕ್ಯಾರೆಕ್ಟ್ರು. ಸೊ ಅವರ ಒಂದು ಕೊನೆಯ ಮೂವಿ ಇದು. ಯಾಕೆ ಪಾಸಿಟಿವ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಿರ್ಬೋದು. ಇದನ್ನೆಲ್ಲ ಸ್ವಲ್ಪ
ಯಾರ್ಯಾರು ವೀಡಿಯೋಸ್ ಮಾಡ್ತಿದ್ದಾರೆ ಪಾಪ ಬರೆದು ಹಾಕ್ತಿದ್ದಾರೆ ಅವ್ರಿಗೆಲ್ಲ ಈ ಪಾಸಿಟಿವ್ ಪಾಯಿಂಟ್ಸ್ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಕಾಕ್ರೋಚ್ ಅವ್ರು ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಇನ್ಯಾರು ಬಾಡಿ ಬಿಲ್ಡರ್ಸ್ ಸರ್, ಎಷ್ಟು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಬಾಡಿ ಬಿಲ್ಡರ್ಸ್ಗೆ ಈ ರೀತಿಯ ಒಂದು ಬಿಲ್ಡಪ್ ಸೀನ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಕಾಮರಾಜ್ ಸರ್ ಅವರು ಐ ಮೂವಿಯಲ್ಲಿ ವಿಕ್ರಮ್ ಸರ್ ಜೊತೆ ಆ್ಯಕ್ಟ್ ಮಾಡಿದವರು, ಸ್ಕ್ರೀನ್ನ ಶೇರ್ ಮಾಡಿದಂಥವ್ರು, ಅವ್ರನ್ನ ಒಂದು ಕರೆಸಿ ಬಾಡಿ ಬಿಲ್ಡರ್ಸ್ಗೆ ಅಂತಲೇ ಒಂದು ಸಪ್ರೇಟ್ ಟ್ರ್ಯಾಕ್ ಪ್ಲೇ ಆಗುತ್ತೆ. ಆಮೇಲೆ ಹೀರೋಯಿನ್ ಸಿನಿಮಾ ಅಂತಲ್ಲ, ಎಲ್ಲ ಪಾತ್ರಗಳಿಗೂ ಅದರದೇ ಆದಂಥ ತೂಕ ಇದೆ, ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫ್ ನಿಮ್ಗೆ ಬಂದರೆ ತುಂಬಾ ಬ್ರಿಸ್ಕಾಗಿ ಹೋಗುತ್ತೆ, ಎಲ್ಲೂ ಲ್ಯಾಗ್ ಆಗಲ್ಲ ನಿಮಗೆ, ಒಂದಾದಮೇಲೆ ಒಂದು ಕ್ಯಾರೆಕ್ಟರ್ ಬರ್ತಾ ಹೋಗುತ್ತೆ. ಸೊ ಇಷ್ಟು ನಾನು ಪಾಸಿಟಿವ್ ಪಾಯಿಂಟ್ಸ್ ಬಗ್ಗೆನೇ ಮಾತಾಡಿದ್ದೀನಿ. ಮಂಡ್ಯದಲ್ಲಿ ಶೋ ಓಪನ್ ಆಗಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಹೌದು ಮಂಡ್ಯದಲ್ಲಿ ಈಗ ಸರ್ ಆ್ಯಕ್ಚುಲಿ ಏನು ಗೊತ್ತಾ ಸರ್, ನಮ್ಮ ಸಿನಿಮಾ ಜಾಸ್ತಿ ಸಿಂಗಲ್ ಸ್ಕ್ರೀನ್ ಸಿಗಬೇಕಿತ್ತು ಈ ರೀತಿಯ ಒಂದು ಸಿನಿಮಾಗೆ. ವೈ ಬಿಕಾಸ್ ನಾವು ಮಾಸ್ ಆಡಿಯನ್ಸ್ನೇ ಇದನ್ನು ಇಷ್ಟಪಡೋದು ಈ ರೀತಿಯ ಒಂದು ಸಿನಿಮಾಗಳನ್ನ. ಸೊ ಹಾಗಾಗಿ ನಮಗೆ ಸಿಂಗಲ್ ಸ್ಕ್ರೀನ್ಸ್ ಜಾಸ್ತಿ ಬೇಕಿತ್ತು ಬೇರೆ ಬೇರೆ ಊರುಗಳಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ದಾವಣಗೆರೆ ಆಗಿರ್ಬೋದು ಅಥವಾ ಇನ್ನು ಕೆಲವು ಊರುಗಳಿದೆ, ಶಿವಮೊಗ್ಗ ಆಗಿರ್ಬೋದು, ಅಲ್ಲೆಲ್ಲ ಕೂಡ ನಾವು ಪ್ರಯತ್ನ ಪಡ್ತೀವಿ, ಈ ಸಿನಿಮಾ ಎಕ್ಸ್ಟೆಂಡ್ ಮಾಡ್ತೀವಿ. ಈಗ ಸದ್ಯಕ್ಕೆ ಮಂಡ್ಯದಲ್ಲಿ ರಿಲೀಸ್ ಆಗ್ತಾ ಇದೆ ನಾಳೆ. ಸೊ ಅದ್ರ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತು, ನಾನು ಕೂಡ ಡಿ ಬಾಸ್ ಫ್ಯಾನೇ. ಎಷ್ಟೊಂದು ಅವರ ಒಂದು ಇನ್ಸಿಡೆಂಟ್ ನಡೆದಾಗ ಎಷ್ಟೊಂದು ಜನದ ಹತ್ರ ಮೈಕ್ ಇಟ್ಕೊಂಡು ಹೋದಾಗ ಅವರೆಲ್ಲ ಅಪೋಸ್ ಮಾಡ್ತಾಯಿದ್ರು ಮಾತಾಡೋದಕ್ಕೆ. ಅಂಥ ಟೈಮಲ್ಲಿ ಒಂದು ವಾಯ್ಸ್ ರೈಸ್ ಮಾಡಿ ಅವ್ರ ಬಗ್ಗೆ ಮಾತಾಡಿ, ಈ ಒಂದು ಫೇಕ್ ಅಕೌಂಟ್ ಏನಿದೆ ಅವ್ರದ್ದು ವ್ಯಕ್ತಿದು, ಅದರಿಂದ ನನಗೂ ಮೆಸೇಜ್ ಬಂದಿದೆ ಅಂತ ಸರ್ ಅದನ್ನು ಹೇಳ್ಕೊಳ್ಳೋದಕ್ಕೂ ಓಪನ್ ಆಗಿ ಗಟ್ಸ್ಬೇಕು. ಅದಕ್ಕೂ ತುಂಬ ಜನ ಬಂದರು, ಬಕೆಟು ಅದು ಇದು ಅಂತಲ್ಲ. ಸೊ ಬಕೆಟ್ ಹಿಡಿಯೋ ಕೆಟಗರಿಗೆ ಸೇರಲ್ಲ ಸರ್ ನಾನು. ಹಂಗೇನಾದರೂ ಹಿಡಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಅಂಡೇನೇ ಹಿಡಿತೀನಿ ನಾನು, ಬಕೆಟ್ ಹಿಡಿಯಲ್ಲ. ಸೊ ಬಕೆಟ್ ಹಿಡಿಯೋ ಕೆಟಗರಿ ಅಂತಲ್ಲ. ನನಗೆ ಏನಕ್ಕೆ ಡಿ ಬಾಸ್ ಅವ್ರು ಇಷ್ಟ ಅಂತಂದರೆ, ನಂತರನೇ ಅವರು ನೇರವಾಗಿ ಮಾತಾಡ್ತಾರೆ. ಯಾರ್ಯಾರು ನೇರವಾಗಿ ಮಾತಾಡ್ತಾರೆ ಅವ್ರು ಬೇಗ ನಿಷ್ಠೂರ ಆಗ್ತಾರೆ ಜನಗಳಿಗೆ. ಏನಾದರೂ ಮಾಡಬೇಕಲ್ಲ ಇವ್ರಿಗೆ ಅಂತ ಟಾರ್ಗೆಟ್ ಮಾಡ್ತಿರ್ತಾರೆ ಅವ್ರನ್ನೇ. ಸೊ ಹಾಗಾಗಿ ನನಗೆ ಡಿ ಬಾಸ್ ಅವ್ರು ತುಂಬ ಇಷ್ಟ. ಆ್ಯಂಡ್ ಮಂಡ್ಯದಲ್ಲಿ ರಿಲೀಸ್ ಆದಾಗ ಖಂಡಿತವಾಗ್ಲೂ ಎಲ್ಲ ಡಿ ಬಾಸ್ ಫ್ಯಾನ್ಗಳು ಸಪೋರ್ಟ್ ಮಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದ್ರ ಬಗ್ಗೆ ಡೌಟೇ ಬೇಡ. ವೈ ಬಿಕಾಸ್ ನಾನು ಇದೊಂದು ವಿಷಯದಲ್ಲೇ ನಾನು ಡಿ ಬಾಸ್ ಬಗ್ಗೆ ಮಾತಾಡಿಲ್ಲ. ಈವನ್ ನೀವು ಹುಡುಗರು ನೀವು ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡಿದ್ರೆ ಅವರ ಸಾಂಗ್ ಬಂದಾಗ ಆಗಿರ್ಬೋದು ಅಥವಾ ಇಂಟರ್ವ್ಯೂಸಲ್ಲಿ ಆಗಿರ್ಬೋದು ತುಂಬ ಕಡೆ ನಾನು ಮಾತಾಡಿದ್ದೀನಿ. ಎಲ್ಲಿ ಹೋದರೂ ಸರ್, ನನ್ನ ಒಂದು ಪೋರ್ಟರು, ನಮ್ಮ ಮನೆಗೆ ಪೋರ್ಟರ್ ಬುಕ್ ಮಾಡಿದ್ರೆ ಆ ಹುಡುಗ ಯಾರು ಇದ್ದಾರೆ ಅವ್ರು ಡಿ ಬಾಸ್ ಫ್ಯಾನ್ ಆದರೆ ನನ್ನ ಹತ್ರ ಬಂದು, ಮ್ಯಾಮ್ ನೀವಲ್ವಾ ಅವತ್ತೆಲ್ಲ ನಮ್ಮ ಬಾಸ್ಗೆ ಸಪೋರ್ಟಿವ್ ಆಗಿ ಮಾತಾಡಿದ್ದು ಅಂತ ಹೇಳ್ಬಿಟ್ಟು ಫೋಟೋಸ್ ತೆಗೆಸ್ಕೊಂಡು ಹೋಗ್ತಾರೆ. ರ್ಯಾಪಿಡೋ ಗೈಸು, ಆಟೋದವರು ತುಂಬಾ ರೆಕಗ್ನೈಸ್ ಮಾಡ್ತಾರೆ. ನಾಳೆ ಮಂಡ್ಯದಲ್ಲಿ ಸೂರ್ಯಣ್ಣ ಸಿನಿಮಾ ರಿಲೀಸ್ ಆಗ್ತಿದೆ. ನನಗೆ ನಂಬಿಕೆ ಇದೆ ಬಿಡಿ ಸರ್, ಡೌಟೇ ಇಲ್ಲ ದರ್ಶನ್ ಸರ್ ಫ್ಯಾನ್ಸ್ ಬಗ್ಗೆ. ಯಾಕೆ ಹೇಳಿ, ಅವ್ರಂಥರ ಕ್ರೇಜಿ ಸರ್ ಅವರು. ಈಗ ಒಂದು ಇಶ್ಯೂ ಆಯಿತು ಸರ್, ಲೋಟ ಮತ್ತು ಸಿಗರೇಟ್ದಿರೋ ಬಂತು ಒಂದು ಇಶ್ಯೂ ಆಯಿತು. ಏನು ಕ್ರೇಜಿ ಅವ್ರ ಫ್ಯಾನ್ಸ್ ಅಂದರೆ, ನನಗೆ ಅವ್ರ ಫ್ಯಾನ್ಸ್ ಏನಕ್ಕೆ ಇಷ್ಟ ಅಂತಂದರೆ ಅದನ್ನೇ ಪೋಸ್ಟರ್ ಮಾಡಿಸಿದ್ರು ಸರ್ ಅವರು. ಸಖತ್ತಾಗಿತ್ತು ಸರ್, ಕೌಂಟ್ರ್ ಕೊಡೋರಿಗೆ ಸಖತ್ತಾಗಿ ಕೌಂಟ್ರ್ ಕೊಡ್ತಾರೆ ಡಿ ಬಾಸ್ ಫ್ಯಾನ್ಸು. ಅದಕ್ಕೆ ನಂಗೆ ತುಂಬ ಇಷ್ಟ. ಬಿಕಾಸ್ ನಾನು ಸ್ವಲ್ಪ ಅದೇ ಥರ ಸಿಮಿಲರ್, ಅದಕ್ಕೋಸ್ಕರ. ಇಲ್ಲ ಸರ್, ಫ್ಯಾಮಿಲಿ ಸೆಂಟಿಮೆಂಟು ಇದರಲ್ಲಿದೆ. ಅಂದರೆ ಮನೆಯವ್ರನ್ನೆಲ್ಲ ಹೇಗೆ ಕಾಪಾಡ್ಕೋತಾನೆ ಅವನು ಅಂತ. ಒಂದು ಮಾರ್ಕೆಟಲ್ಲಿ ಕೆಲಸ ಮಾಡೋವಂಥ ಒಂದು ಮಿಡಲ್ ಕ್ಲಾಸ್ ಮನುಷ್ಯ ಅವರ ಹೆಂಡತಿ ಮೇಲೆ ಕಣ್ಣಾಕ್ದಾಗ ಅಥವಾ ಮಗು ಕಳೆದೋದಾಗ ಅವನು ಯಾವ ರೀತಿ ಬದಲಾಗ್ತಾನೆ, ಯಾಕೆ ರೌಡಿಸಮ್ಗೆ ಬರ್ತಾನೆ, ಈ ಅನ್ಯಾಯಗಳನ್ನೆಲ್ಲ ಹೋರಾಡೋದಕ್ಕೆ ಎಷ್ಟೊಂದು ಜನ ಪವರ್ಸ್ ಇರೋರಿಗೆ ಸಾಧ್ಯ ಇಲ್ಲ. ಹಾಗಾಗಿ ಅವನೇ ನಿಲ್ತಾನೆ ಮುಂದೆ ಹೋರಾಡೋದಕ್ಕೆ. ಆ ಒಂದು ಕಥಾ ಹಂದರವನ್ನು ಉಳ್ಳೋಂಥ ಸಿನಿಮಾ ಸೂರ್ಯಣ್ಣ. ಸೊ ಫ್ಯಾಮಿಲಿ ಆಡಿಯನ್ಸ್ ಕೂಡ ಕುತ್ಕೊಂಡು ನೋಡ್ಬೋದು. ಚೆನ್ನಾಗಿದೆ. ಎಲ್ಲರೂ ಮೂವಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೌದು, ಚೆನ್ನಾಗಿದೆ ಅನಿಸ್ತು ನನಗೆ. ಚೆನ್ನಾಗಿದ್ರು, ಸ್ಟ್ರಿಕ್ಟ್ ಆಗಿದ್ರು. ಏನೂ ಇಲ್ಲ, ಮೂವಿ ಚೆನ್ನಾಗಿ ಬರುತ್ತಾ ಅಂತ ಹೇಳ್ಕೊತಿದ್ರು. ನನಗೆ ಚೆನ್ನಾಗಿದೆ ಅನಿಸ್ತು. ಎಲ್ಲ ಅಭಿಮಾನ ದೇವರುಗಳಿಗೆ ತುಂಬ ನಮಸ್ಕಾರಗಳು. ಆಚೆ ಸೂರ್ಯಣ್ಣ ಯಾವಾಗಿದ್ರೂ ಒಳಗಡೆ ಆಟೋ ಡ್ರೈವರೇ ನಮ್ಮಪ್ಪ. ನಾಳೆ ನಮ್ಮ ಮಂಡ್ಯದಲ್ಲಿ ಸೂರ್ಯಣ್ಣ ಮೂವಿ ರಿಲೀಸ್ ಆಗ್ತಾಯಿದೆ. ನಮ್ಮ ಅಂಬರೀಷ್ ಅಣ್ಣ ಅಭಿಮಾನಿಗಳು, ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗಳು ಎಲ್ಲರೂ ನಮ್ಮ ಮಂಡ್ಯದಲ್ಲಿ ನಮ್ಮ ಸೂರ್ಯಣ್ಣಂಗೆ ಪ್ರೀತಿ ತೋರಿಸೋಣ. ಯಾಕೆ ಹೇಳಿ, ಇವತ್ತು ಯಾರೂ ನಿಂತಿಲ್ಲ ಅಂದ್ರೂ ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗಳು ನಿಂತ್ಕೊಂಡು ಸೂರ್ಯಣ್ಣ ಸಪೋರ್ಟ್ ಕೊಡೋಣ. ಎಲ್ಲರೂ ಬನ್ನಿ ಮಂಡ್ಯಕ್ಕೆ. ನಮ್ಮ ಸೂರ್ಯಣ್ಣ ಭಾನುವಾರ ಬರ್ತಾರಂತೆ. ಎಷ್ಟು ಗಂಟೆ ಹೋಗ್ತೀರಣ್ಣ? ಮಧ್ಯಾಹ್ನ ಬರ್ತಾರೆ ನಮ್ಮ ಸೂರ್ಯಣ್ಣ. ದಯವಿಟ್ಟು ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗಳು, ಅಂಬರೀಷ್ ಅಣ್ಣ ಅಭಿಮಾನಿಗಳು ಎಲ್ಲರೂ ಮಂಡ್ಯಕ್ಕೆ ಬನ್ನಿ. ನಾನು ಬರ್ತೀನಿ, ಸೂರ್ಯಣ್ಣ ಬರ್ತಾರೆ, ಅವ್ರ ಟೀಮ್ ಫುಲ್ ಬರ್ತಾರೆ. ನಾನು ಹೇಳೋದಷ್ಟೇ, ಟ್ರೋಲರ್ಸರು ದಯವಿಟ್ಟು ಟ್ರೋಲ್ ಮಾಡೋದು
ಕಮ್ಮಿ ಮಾಡಿ. ಯಾಕೆ ಅಂತಂದರೆ ಮೂವಿ ನೋಡ್ಬಿಟ್ಟು ಟ್ರೋಲ್ ಮಾಡಬೇಕು. ಈಗ ಎಷ್ಟೋ ಟ್ರೋಲ್ ಮಾಡಿದರೆ ನಾನು ವೀಡಿಯೋಗಳು ನೋಡ್ತಾ ಇದ್ದೆ. ಮೂವಿ ಕಂಟೆಂಟು ಫುಲ್ಲು ಚೆನ್ನಾಗಿದೆ. ಅದು ಸಾಂಗು ಒಂದೇ ಒಂದು ಸಾಂಗ್ ಯಾವುದಂದರೆ ನಮ್ಮ ಕಾಟೇರ ಮೂವಿಲಿ ಒಂದು ಹೀರೋಯಿನ್ಸ್ ಒಂದು ಸಾಂಗ್ ಇದೆಯಲ್ಲ, ಸೇಮ್ ಅದೇ ಥರನೇ. ನಮಗೂ ಒಂಥರ ನಾನು ಎದ್ದು ಬಂದ್ಬಿಟ್ಟೆ, ಬಂದ್ಬಿಡ್ತು, ಫುಲ್ ಎದ್ದು ಬಂದ್ಬಿಟ್ಟೆ. ಫಿಲಮ್ ಫುಲ್ಲು ತುಂಬ ಚೆನ್ನಾಗಿದೆ. ನನಗೆ ಎಲ್ಲ ಮೂವಿನೂ ಇಷ್ಟ ಆಯ್ತು ಅಣ್ಣ. ಎಲ್ಲ ಕ್ಯಾರೆಕ್ಟ್ರು ಇಷ್ಟ ಆಯಿತು. ಸೂರ್ಯಣ್ಣಂದು ಎಲ್ಲ ಸೀನು ಇಷ್ಟ ಆಯಿತು. ವಿಲನ್ ಕ್ಯಾರೆಕ್ಟ್ರು ರೋಡಿಸಮ್ ಫೀಲ್ಡ್ಗೆ ಹೋಗಬಾರ್ದು, ಅದು ಜನ್ರೇಷನ್ ಕೊಟ್ಟಿದ್ದಾರೆ. ರೋಡಿಸಮ್ ಫೀಲ್ಡ್ಗೆ ಹೋಗಬಾರ್ದು ಅಂದ್ಬಿಟ್ಟು ಜನ್ರೇಷನ್ ಕೊಟ್ಟಿದ್ದಾರೆ. ತಾಯಿ ಸ್ಟೋರಿನೂ ಇದೆ, ಲವ್ ಸ್ಟೋರಿನೂ ಇದೆ. ಗಂಡ ಹೆಂಡ್ತಿ ಹೀರೋಯಿನ್ ಇದಾದಾಗ ಅವರು ಒಂದು ಇದು ಸೀನ್ ಇದೆಯಲ್ಲ, ಅದು ತುಂಬ ಇಷ್ಟ ಆಯ್ತು ನನಗದು. ಎಲ್ಲ ಚೆನ್ನಾಗಿದೆ. ಒಂದು ಫ್ಯಾಮಿಲಿಯಿಂದ ಒಂದು ಹೀರೋ ಯಾಕೆ ರೌಡಿ ಆಗ್ತಾನೆ ಅನ್ನೋದಕ್ಕೂ ಪ್ರೂಫ್ ಇದರಲ್ಲಿದೆ. ತುಂಬ ಚೆನ್ನಾಗಿದೆ ಅಣ್ಣ. ಮೂವಿ ಮಾತ್ರ ತುಂಬ ಚೆನ್ನಾಗೈತೆ. ಮೂವಿ ಬಗ್ಗೆ ಬೇಜಾರಾಗಿರೋದು ಒಂದೇ ಏನಂದರೆ ಯಾರೂ ಬಂದಿಲ್ಲ ಸಪೋರ್ಟ್ಗೆ. ಯಾರೂ ಬಂದಿಲ್ಲ. ಇವತ್ತು ನಾವು ಡಿ ಬಾಸ್ ಸೆಲೆಬ್ರಿಟೀಸ್ಗಳು ನಿಂತ್ಕೊಂಡಿದ್ದೀವಿ. ಇಲ್ಲಿವರೆಗೂ ಯಾರು ಬಂದರು ಸರ್? ನಾನು ಹೇಳೋದು ಒಂದೇ ಮಾತು, ಎಲ್ಲ ಟ್ರೋಲರ್ಸ್ ಅವ್ರಿಗೆ ಹೇಳೋದು ಒಂದೇ ಮಾತು, ಮೂವಿ ಬಂದು ನೋಡ್ಬಿಟ್ಟು ಆಮೇಲೆ ಟ್ರೋಲ್ ಮಾಡಿ. ಮೂವಿ ಚೆನ್ನಾಗಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳಿ ಚೆನ್ನಾಗಿಲ್ಲ ಅಂತ. ಚೆನ್ನಾಗಿದೆ ಅಂತೇಳಿ, ಇಲ್ಲ ಅಂತೇಳಿ. ಮಂಡ್ಯದಲ್ಲಿ ನಾಳೆ ರಿಲೀಸ್ ಆಗ್ತಾಯಿದೆ, ದಯವಿಟ್ಟು ಎಲ್ಲರೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಡಿ ಬಾಸ್.